ಕಲೆಗೆ ಕೊನೆ ಇಲ್ಲ, ಕಲಾವಿದರಿಗೆ ನೆಲೆ ಇಲ್ಲ. ಅವ್ರ ಕುರಿತಾಗಿ ಮಾತಾಡ್ಬೇಕಂತಂದ್ರೆ ಅವರು ನಾವು ಹೆಂಗಂತಂದ್ರೆ ತಂದೆ ಮಗ ಇದ್ದ ಹಾಗೆ. ನಂದಿದು ಲಾಸ್ಟ್ ನಾಟಕ ಸುದ್ದಿ ಲಾಸ್ಟ್, ಅದು ನಿನ್ನ ಸಂಸ್ಥೆಯಲ್ಲೇ ಮಾಡ್ಬೇಕು ನಾನು ಅಂತೇಳಿ ಅವರು ಒಂದು ಹಠವಾದಿ. ಅವರು ಅಷ್ಟೇ ಕೋಪಿಸ್ಟ್ರು, ನನಗೆ ಹಿಂಗೆ ಬೇಕಂದ್ರೆ ಹಂಗೇ ಬೇಕು. ಅದು ಎಲ್ಲ ಬ್ಯಾನರ್ಗಳಾಯಿತು, ಇನ್ವಿಟೇಷನ್ ಕಾರ್ಡ್ ಆಯಿತು, ಅದಾಯಿತು, ಎಲ್ಲ ಮಾಡಿದ್ವಿ. ಇದು ಲಾಸ್ಟ್ ನಾಟಕ ನಂದು, ಮತ್ತು ಮುಂದೆ ನಾಟಕನೇ ಮಾಡೋದಲ್ಲ ನಾನು, ಮುಗೀತು ಅಂತೇಳಿ ಹೇಳಿಬಿಟ್ರು. ಅದ್ರ ತಕ್ಕಂತೆ ನಡ್ಕೊಂಡ್ರು ಅವರು. ಬಟ್ ಅವ್ರ ಸಾವು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಲೇಟಾಗಿ ಬಂದ್ರು ಅವ್ರು ನಡ್ಸ್ಕೊಂಡು ಹೋದ್ರು ನಾಟಕನ. ಬಟ್ ಅವತ್ತಿನ ದಿವಸ ಓಡಾಡಿದ್ದು ನೋಡಿದ್ರೆ ಆ ಮನುಷ್ಯ ಇನ್ನೂ 20-25 ವರ್ಷ ಬದುಕ್ತಾನೆ ಅನ್ನೋಷ್ಟು ಗ್ಯಾರಂಟಿ ನನಗಿತ್ತು. ಬಟ್ ಆ ದೇವ್ರ ಕ್ರೂರಿ ಇಷ್ಟು ಬೇಗ ಕಳ್ಕೊಂಡ್ಬಿಟ್ಟ. 13ನೇ ತಾರೀಕಿಗೆ ನನ್ನ ಜೊತೆ ಮಾತಾಡ್ಯಾನ, 14ನೇ ತಾರೀಕಿಗೆ ಅಷ್ಟೇ ಗ್ಯಾಪ್ ಬಂದ. ಮತ್ತು ಕುಟುಂಬದಂತೆ ನಮ್ಮ ವಿಜಯನ ಕಡೆಯಿಂದ ಬಂದು ಫೋನು, ಮಾಸ್ತರ್ನ ಅಡ್ಮಿಟ್ ಮಾಡ್ರಿ ಅಂತಂತೇಳಿ. ಅಲ್ಲಿವರೆಗೆ ಗೊತ್ತಿಲ್ಲ, ನಾನು ನೋಡಿ ಬಂದಾದ್ಮೇಲೆ ಆರಾಮಾಗ್ತದೆ ಬಿಡು ಅಂತೇಳಿ ಧೈರ್ಯವಾಗಿ ಅವ್ರು ಎಲ್ಲರಿಗ, ತಮ್ಮಗೆ ಅಮ್ಮಗೆ ಧೈರ್ಯ ತುಂಬಿ ಬಂದೀನಿ ನಾನು. ಆದರೂ ದೇವ್ರನ್ನ ಕ್ರೂಯಿದೆ ಅಂತ ನಾನು ಹೇಳ್ಬಲ್ಲೆ. ಅಷ್ಟು ಮಾತ್ರ ಕರೆ, ಹತ್ತಿರದಲ್ಲಿ ನನ್ನ ಜೀವನದಲ್ಲಿ ಯಾರಾದರೂ ಸಮೀಪದಲ್ಲಿ ಜೈಂಟ್ ಆಗ್ತಾರೆ ಅಂದ್ರೆ ಅಷ್ಟು ಸುಲಭವಾಗಿ ಜಲ್ದಿ ಕಸ್ಕೊಂಡ್ಬಿಡ್ತಾನೆ ದೇವರು ನನ್ನ ವಿಷಯದಲ್ಲಿ. ನಾವು 4 ಜನ ಪ್ರತಿ ಸ್ಯಾಟರ್ಡೆ ಸಂಡೇ ವಾರದಲ್ಲಿ 2 ಸಲ ಪ್ರತಿ ಸಲ ಹೋಗಿ ಅವ್ರ ಹತ್ರ ಕಲಿತು ಇವತ್ತು ನಿಮ್ಮ ಮುಂದೆ ನಿಂತು ಸಾಕ್ಷಿ ಹೇಳ್ತಾ ಇದ್ವಿ. ಅವ್ರ ಮನೆಯಲ್ಲಿ ಊಟನೂ ಮಾಡಿದ್ದೀನಿ. ಇವತ್ತು ಮೊನ್ನೆನೂ ನಾನು ಏನೋ ಮನಸ್ಸಿಗೆ, ಸರ್ ನೀವು ನನ್ನ ಸನ್ಮಾನ ಮಾಡಿದ್ರೆ ಹೋಗ್ಬೇಡ್ರಿ ಸರ್ ಅಂತೇಳಿ ಲಾಸ್ಟ್ಗೆ ಅವರಿಗೆ ನಾನು ಏನೋ ನನ್ನ ಮನಸ್ಸಿಗೆ ಕಾಲು ಮುಗಿಬೇಕು ಅನ್ಸಿತ್ತು ಸರ್. ಅದು ಲಾಸ್ಟ್ ಆಶೀರ್ವಾದನೋ ಏನೋ ನನಗೆ ಗೊತ್ತಿಲ್ಲ. ಅವರು ಆಶೀರ್ವಾದ ತಗೊಂಡ ತಕ್ಷಣ ಹೋದ್ರು ಏನೋ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನಿಮ್ಮ ಮುಂದೆ ನಾನು ನಿಂತು ಮಾತಾಡ್ಬೇಕಾದ್ರೆ ಅವರ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನಂತ ಒಂದು ಸಾಕ್ಷಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ.